ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವರನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಗಣಿಸಿ ಬಾ, ಚರಾಚರಗಳಿಗೆ ಉಣಿಸಿ ಬಾ. ನಿನಗೆ ಪೊಡಮಡುವೆ ನಿನ್ನ ನುಡು ತೊಡುವೆ, ಏಕೆ ಎಡೆತಡೆವೆ ಸುರಿದು ಬಾ, ಸ್ವರ್ಗ ತೊರೆದು ಬಾ, ಬಯಲ ಜರೆದು ಬಾ, ನೆಲದೆ ಹರಿದು ಬಾ, ಬಾರೆ ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಅಬ್ಬಾ, ಎಂಥ ರಮಣೀಯ ದೃಶ್ಯ! ಮೇಲಿನಿಂದ ಹಾಲು ನೊರೆ ನೊರೆಯಾಗಿ ಕೆಳಗಡೆ ಧುಮುಕ್ತಾ ಇದೆಯೇನೋ ಅನ್ನಿಸ್ತಾ ಇದೆ. ಕೆಳಗಡೆಯಿಂದ ಹಾಲು ಭೂಮಿಯಿಂದ ಉಕ್ಕುತ್ತಾ ಇದೆಯೇನೋ ಅನ್ನಿಸ್ತಾ ಇದೆ. ಅದ್ಭುತವಾದ ಒಂದು ಮನಮೋಹಕವಾದ ಇಂಥ ದೃಶ್ಯ ನೋಡಲು ಎರಡೂ ಕಣ್ಣು ಸಾಲಲ್ಲ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ತುಂಬಾ ಸುಂದರವಾದ ಪ್ರದೇಶದಲ್ಲಿದ್ದೀನಿ ಫ್ರೆಂಡ್ಸ್. ನೀವೇ ಹಾಗೆ ಅಬ್ಸರ್ವ್ ಮಾಡಿ, ಎಷ್ಟು ಸ್ನೋಫಾಲ್ಸ್ ಬರ್ತಾ ಇದೆ ಅನ್ನಿಸ್ತಾ ಇದೆ. ಮೇಲಿನಿಂದ ನೀರು ಹಾಲಿನ ರೀತಿ, ಹಾಲಿನ ರೂಪದಲ್ಲಿ, ಹಾಲಿನ ಬಣ್ಣದಲ್ಲಿ ಕೆಳಗಡೆ ರಭಸವಾಗಿ ಧುಮುಕ್ತಾ ಇದೆ. ಅದೇ ನೀರು ಮತ್ತೆ ಕೆಳಗಿನಿಂದ ಹಾಲು ಉಕ್ಕುತ್ತೆ ಅಲ್ವಾ, ಹಾಗೆ ಉಕ್ಕಿ ಚಿಮ್ಮುತ್ತಾ ಇದೆ. ಅಲ್ಲಲ್ಲೇ ಧಾರಾಕಾರವಾಗಿ ಜಲಪಾತ ಇಳಿತಾ ಇದೆ. ಇಂತಹ ರಮಣೀಯ ದೃಶ್ಯ ಎಲ್ಲಿದೆ? ನಾನು ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗಿದ್ದೀನಿ? ಇಂಥ ಸುಂದರವಾದ ಪ್ರದೇಶವನ್ನು ಸಂಪೂರ್ಣವಾಗಿ ವಿವರಣೆ ಕೊಡ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮಗೇನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ. ಈ ಪ್ರದೇಶವನ್ನು ನೀವು ಸಹ ನೋಡಿದರೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಜೊತೆಗೆ ಶೇರ್ ಸಹ ಮಾಡಿ ಫ್ರೆಂಡ್ಸ್. ಸ್ನೇಹಿತರೆ, ಇದು ಭರಚುಕ್ಕಿ ಜಲಪಾತ. ಇದನ್ನು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿಬಿಟ್ಟು ಶಿವನ ಸಮುದ್ರದ ಬಳಿ ಕಟ್ಟಿಬಿಟ್ಟು ಈ ಜಲಪಾತಗಳು ಉಂಟಾಗಿದೆ. ಶಿವನ ಸಮುದ್ರದಲ್ಲಿರುವ ಒಂದು ಜಲಪಾತ ಇದು. ಇದು ಕಾವೇರಿ ನದಿಯ ಪೂರ್ವ ಕವಲಾಗಿ ವಿಭಜನೆಗೊಂಡು ಉಂಟಾಗುತ್ತೆ. ಇದು ಗಗನಚುಕ್ಕಿ ಜಲಪಾತದ ಪಕ್ಕದಲ್ಲಿಯೇ ಇದೆ. ಆದರೆ ಎರಡೂ ಜಲಪಾತಗಳು ನೀರಿನ ವಿಭಿನ್ನ ಹರಿವನ್ನು ಹೊಂದಿದೆ. ಭರಚುಕ್ಕಿ ಜಲಪಾತವು ಮಳೆಗಾಲದಲ್ಲಿ ವಿಶೇಷವಾಗಿ ಸುಂದರವಾಗಿ ಕಾಣುತ್ತೆ ಮತ್ತು ಇಲ್ಲಿಗೆ ದೋಣಿ ಸವಾರಿಯ ಮೂಲಕ ಹತ್ತಿರದಿಂದ ಭೇಟಿ ನೀಡಬಹುದು. ಆದರೆ ಸ್ನೇಹಿತರೆ, ಮಳೆಗಾಲ ಮುಗಿದು ಸುಮಾರು ದಿನ ಆಗಿದೆ. ಈಗ ಇಷ್ಟು ತುಂಬಿ ಹರಿತಾ ಇದೆಯಲ್ಲ ಈ ಜಲಪಾತ ಅನ್ನಿಸ್ತಾ ಇದೆ ಅಲ್ವಾ? ಹೌದು, ಕೇವಲ 15 ದಿನದ ಹಿಂದೆ ನೀರಿನ ಹರಿವು ಕಡಿಮೆ ಇತ್ತು. ಈಗ ನೀರಿನ ಹರಿವು ಬಿಟ್ಟಿದ್ದಾರೆ. ಹಾಗಾಗಿ ಮೈತುಂಬಿ ಜಲಪಾತ ಧುಮುಕ್ತಾ ಇದೆ. ಈ ಸುಂದರವಾದ ದೃಶ್ಯವನ್ನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡಿರೋದು. ಭರಚುಕ್ಕಿ ಜಲಪಾತ ಶಿವನ ಸಮುದ್ರದಲ್ಲಿದೆ. ಕಾವೇರಿ ನದಿಯು ವಿಭಜನೆಗೊಂಡು ಪೂರ್ವ ಕವಲಿನಲ್ಲಿ ಇದು ಹರಿದು ಹೋಗುತ್ತೆ. ಇಲ್ಲಿನ ನೀರು ಬಂಡೆಗಳ ಕಣಿವೆಯಲ್ಲಿ ಬೀಳುತ್ತೆ. ಇದು ಸುಂದರವಾದ ದೃಶ್ಯವನ್ನು ಸೃಷ್ಟಿ ಮಾಡುತ್ತೆ. ಬಂಡೆಗಳ ಕಣಿವೆಯಿಂದ ಇದು ಧುಮುಕ್ತಾ ಇರೋದ್ರಿಂದ
ಅತ್ಯಂತ ಸುಂದರಿಯಾಗಿ ಕಾವೇರಿ ಇಲ್ಲಿ ನಮಗೆ ಕಾಣಿಸ್ತಾಳೆ. ಇದು ಗಗನಚುಕ್ಕಿ ಜಲಪಾತದ ಅವಳಿ ಜಲಪಾತಗಳಲ್ಲಿ ಒಂದಾಗಿದೆ. ಆದರೆ ನೀರಿನ ಹರಿವಿನ ದೃಷ್ಟಿಯಿಂದ ಇದು ವಿಭಿನ್ನವಾಗಿದೆ. ಗಗನಚುಕ್ಕಿ ಜಲಪಾತ ಮೇಲಿನಿಂದ ತುಂಬ ಎತ್ತರ 90 ಅಡಿ ಮೇಲಿನಿಂದ ಧುಮುಕ್ತಾಳೆ, ತೆಳುವಾಗಿ ಕಾಣಿಸ್ತಾಳೆ. ಆದರೆ ಈ ಭರಚುಕ್ಕಿ ಕಡಿಮೆ ಎತ್ತರದಿಂದ ಧುಮುಕ್ತಾಳೆ, ತುಂಬ ವಿಶಾಲವಾಗಿ ಹರಡಿಕೊಂಡು ಧುಮುಕ್ತಾಳೆ. ಹಾಗಾಗಿ ಈ ಭರಚುಕ್ಕಿಯ ಜಲಪಾತದ ಸೌಂದರ್ಯ ಜಾಸ್ತಿ. ಗಗನಚುಕ್ಕಿ ಜಲಪಾತಕ್ಕಿಂತ ಈ ಭರಚುಕ್ಕಿಯ ಸೌಂದರ್ಯ ಅತಿ ಹೆಚ್ಚು ಮನಮೋಹಕವಾಗಿ ಕಾಣಿಸುತ್ತೆ. ಭರಚುಕ್ಕಿ ಜಲಪಾತವು ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ಇರುವ ಜಲಪಾತ ಆಗಿದೆ. ಭರಚುಕ್ಕಿ ಕಾವೇರಿ ನದಿಯ ದಡದಲ್ಲಿರುವ ಶಿವನಸಮುದ್ರ ದ್ವೀಪದ ಸುತ್ತ ಹರಿದು ಬೆರಗುಗೊಳಿಸುವ ಒಂದು ಜಲಪಾತ ಆಗಿದೆ. ಶಿವನಸಮುದ್ರ ದ್ವೀಪದ ಸುತ್ತಲೂ ಹರಿಯುವ ಕಾವೇರಿ ನದಿಯು 2 ಕವಲುಗಳಾಗಿ ವಿಭಜನೆಗೊಳ್ಳುತ್ತೆ. ಹೀಗೆ ವಿಭಜನೆಗೊಂಡ ಕಾವೇರಿ ನದಿಯು ಬಲಭಾಗಕ್ಕೆ ಹರಿದು 69 ಮೀಟರ್ ಎತ್ತರದಿಂದ ಕೆಳಗೆ ಧುಮುಕುವ ಒಂದು ಮನಮೋಹಕ ಜಲಪಾತ ಆಗಿದೆ. ಈ ಜಲಪಾತಕ್ಕೆ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಭೇಟಿ ನೀಡಲು ಉತ್ತಮವಾದ ಸಮಯ. ವರ್ಷದ ಎಲ್ಲ ಕಾಲಕ್ಕೂ ಸಹ ಭೇಟಿ ನೀಡಬಹುದು. ಆದರೆ ಈ ಸಮಯದಲ್ಲಿ ತುಂಬ ಸುಂದರವಾಗಿ ನೀರಿನ ಹರಿವು ಹೆಚ್ಚಾಗಿ ನೋಡಲು ಮನಮೋಹಕವಾಗಿ ಕಾಣಿಸುತ್ತೆ. ಈ ಭರಚುಕ್ಕಿ ಜಲಪಾತ ಬೆಂಗಳೂರಿನಿಂದ 138 ಕಿಲೋಮೀಟರ್, ಮೈಸೂರಿನಿಂದ 75 ಕಿಲೋಮೀಟರ್ ಹಾಗೂ ಕೊಳ್ಳೇಗಾಲದಿಂದ ಕೇವಲ 21 ಕಿಲೋಮೀಟರ್ ಮತ್ತು ಮಳವಳ್ಳಿ ನಗರದಿಂದ 28 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಈ ಜಲಪಾತದ ಬಗ್ಗೆ ಸಾಮಾನ್ಯ ಕಲ್ಪನೆ ಅಂದರೆ ಎಡಭಾಗವನ್ನು ಗಗನಚುಕ್ಕಿ ಮತ್ತು ಬಲಭಾಗವನ್ನು ಭರಚುಕ್ಕಿ ಅಂತೇಳಿ ಕರೆಯಲಾಗುತ್ತೆ. ವಾಸ್ತವದಲ್ಲಿ ಭರಚುಕ್ಕಿ ಜಲಪಾತವು ಗಗನಚುಕ್ಕಿ ಜಲಪಾತದ ನೈಋತ್ಯಕ್ಕೆ ಕೆಲವು ಕಿಲೋಮೀಟರ್ ದೂರದಲ್ಲಿದೆ. ಧುಮ್ಮುಕ್ಕುವ ಹರಿಯುವ ಭರಚುಕ್ಕಿ ಜಲಪಾತದ ನೋಟ ರುದ್ರರಮಣೀಯವಾಗಿ ನಿಮ್ಮನ್ನು ವಿಸ್ಮಯಗೊಳಿಸುತ್ತೆ. 1902ರಲ್ಲಿ ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಶಿವನಸಮುದ್ರದಲ್ಲಿ ಪ್ರಾರಂಭ ಮಾಡಿದ್ರು. ಈ ಯೋಜನೆಯನ್ನು ಮೈಸೂರು ಸಾಮ್ರಾಜ್ಯದ ದಿವಾನ್ ಶೇಷಾದ್ರಿ ಅಯ್ಯರವರು ಸ್ಥಾಪನೆ ಮಾಡಿದ್ದು. ಈ ಧುಮ್ಮುಕುವ ರಭಸಕ್ಕೆ ಇಲ್ಲಿ ಜಲವಿದ್ಯುತ್ತನ್ನು ನಾವು ತಯಾರು ಮಾಡಬಹುದು ಅಂತ ಹೇಳಿ ನಮ್ಮ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ತನ್ನು ಕಂಡುಹಿಡಿದ ಜಲಪಾತ ಈ ಶಿವನಸಮುದ್ರ ಜಲಪಾತಗಳಾಗಿವೆ. ಕಾವೇರಿ ವನ್ಯಜೀವಿ ಅಭಯಾರಣ್ಯದ ದಟ್ಟವಾದ ಕಾಡುಗಳಿಂದ ಸುತ್ತುವರಿದಿರುವ ಸಾಟಿಯೇ ಇಲ್ಲದ ಸೌಂದರ್ಯದೊಂದಿಗೆ ಅದ್ಭುತವಾದ ಜಲಪಾತಗಳನ್ನು ಪ್ರಶಾಂತತೆಯ ಸಮಯವನ್ನು ಕಳೆಯಲು ಇಲ್ಲಿ ಸೂಕ್ತವಾದ ಸ್ಥಳ ಆಗಿದೆ ಮತ್ತು ಇದು ಪರಿಪೂರ್ಣ ಪಿಕ್ನಿಕ್ ತಾಣವಾಗಿದೆ. ಜಲಪಾತಗಳು ವಿಶ್ವದ ಅತ್ಯುತ್ತಮ ಜಲಪಾತಗಳಾಗಿ ಇಲ್ಲಿ ಒಂದಾಗಿದೆ ಮತ್ತು ವೀಕ್ಷಣೆಗೆ ಆಕರ್ಷಕ ಮತ್ತು ಅಮೋಘವಾದ ಸ್ಥಳ ಇದಾಗಿದೆ ಫ್ರೆಂಡ್ಸ್. ಮೈಸೂರಿನ KRS ಡ್ಯಾಮಿಂದ ನೀರನ್ನು ಅತಿ ಹೆಚ್ಚು ಬಿಟ್ಟಿರುವ ಕಾರಣದಿಂದ ಭರಚುಕ್ಕಿ ಜಲಪಾತ ಮೈ ತುಂಬಿ ಸುಂದರಿಯಾಗಿ ನಮ್ಮನ್ನು ಮನರಂಜಿಸ್ತಾ ಇದ್ದಾಳೆ. ನೃತ್ಯ ಮಾಡ್ತಾ ಮೇಲಿನಿಂದ ನೊರೆ ನೊರೆಯಾಗಿ ಹರಿತಾ ಇರುವಂಥ ಈ ಜಲಪಾತವನ್ನು ನೋಡುವುದೇ ಒಂದು ಖುಷಿಯಾದ ವಿಚಾರ. ಇಂತಹ ಜಲಪಾತವನ್ನು ನಾವು ಮಾತಾಡ್ತಾ ನೋಡಬಾರ್ದು ಸ್ನೇಹಿತರೆ, ಮೌನವಾಗಿದ್ದು ಆ ಸೌಂದರ್ಯವನ್ನು ಸವಿತಾ ನೋಡಬೇಕು. ಹಾಗಾಗಿ ಈ ಜಲಪಾತದ ಸೌಂದರ್ಯವನ್ನು ಮೌನವಾಗಿ ಕೆಲವು ನಿಮಿಷಗಳ ಕಾಲ ನೀವು ನೋಡಿ, ಅದರ ಸೌಂದರ್ಯ ಏನು ನಿಮಗೆ ತಾನಾಗಿ ಮೈದೂಡಿ ಬರುತ್ತೆ.
ಸ್ನೇಹಿತರೆ, ನೋಡಿದ್ರಲ್ಲ ಸುಂದರವಾದ ಭರಚುಕ್ಕಿ ಜಲಪಾತ ಎಷ್ಟು ಅಮೋಘವಾಗಿದೆ ಅಲ್ವಾ. ಈ ಸುಂದರವಾದ ಪ್ರದೇಶವನ್ನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ ನಾನು ವಿಡಿಯೋ ಮಾಡಿದ್ದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ದಯವಿಟ್ಟು ಒಂದು ಲೈಕ್ ಮಾಡಿ, ಏನನ್ನಿಸ್ತು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.